ಡಾಗ್ ಬ್ರೀಡರ್. ಹೇಳಿ ಸರ್, ಹೇಗೆ ಹೆಂಗೆ? ಐ ಮೀನ್ ವಿ ಆರ್ ಆಲ್ ಗೋಯಿಂಗ್ ನಟ್ಸ್. ಸ್ವಲ್ಪ ಮೀಡಿಯಾ ಅವರು ಕೆಟ್ಟದಾಗ ಅಪ್ಸಿದ್ರು, ಆದ್ರೆ ಅದರಿಂದ ನಾನು ಈ ಸಲ ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀನಿ. ಇವಾಗ ನನ್ನ ಪೇಮೆಂಟ್ 2.5 ಲಕ್ಷ, 1 ಅವರ್ಗೆ ಇದ್ದಿದ್ದಕ್ಕೆ 10 ಲಕ್ಷ ಆಗಿದೆ. ಆ ಲೆವೆಲ್ಗೆ ಬಂದು ಇಡಿನೂ ರೈಡ್ ಆಯಿತು. ಅದು 1.5 ಅವರಲ್ಲಿ ಸಾಲ್ವ್ ಆಯಿತು. ಅಂಡ್ ನೀವು ಬಿಗ್ ಬಾಸ್ ವಿನ್ನರ್ ಆಗಿ ಬರಬೇಕು. ವಿನ್ನರ್ ಆಗಲ್ಲ, 1 ತಿಂಗಳು ಹೋಗ್ಬಿಟ್ಟು ವಾಪಸ್ ಬಂದ್ಬಿಡ್ತೀನಿ. ನಿಮ್ಮ ಬಗ್ಗೆ ಎಲ್ರಿಗೂ ಗೊತ್ತು, ಇಂಟರ್ನ್ಯಾಷನಲ್ ಡಾಗ್ ಬ್ರೀಡರ್. ಹೇಳಿ ಸರ್, ಹೇಗೆ ಹೆಂಗೆ? ಐ ಮೀನ್ ವಿ ಆರ್ ಆಲ್ ಗೋಯಿಂಗ್ ನಟ್ಸ್. ಪ್ಲೀಸ್ ಟೆಲ್ ಅಸ್ ಅಬೌಟ್ ಯು ಸರ್. ನೀವೆಲ್ಲ ನೋಡಿ, ನಾನು ಚಿಕ್ಕ ವಯಸ್ಸಿಂದ ಅಂದ್ರೆ ನಾನು 10th ಸ್ಟ್ಯಾಂಡರ್ಡ್ ಇದ್ದಾಗ ಒಂದ್ ದಿನಕ್ಕೆ 10,000 ದುಡಿತಾ ಇದ್ದೆ. ಅವಾಗ ಏನಂದ್ರೆ ಆಲ್ ಓವರ್ ಕರ್ನಾಟಕದಲ್ಲಿ 5-6 ಜನ ಅಷ್ಟೇ ಡೀಲರ್ ಇದ್ರು. ಇವಾಗ 5 ಲಕ್ಷ ಜನ ಡೀಲರ್ ಇದ್ದಾರೆ. ನಮ್ ಕೈಯಲ್ಲೆಲ್ಲ ಅಷ್ಟು ಜನ ಉಟ್ಕೊಂಡಿದ್ದಾರೆ. ಆದ್ರೆ ಈಗ ಮೊದ್ಲು ತರ ಇಲ್ಲ. ಆದ್ರೆ ಈಗ ಡಾಗ್ ಶೋಲೆಲ್ಲ ನಾನು 3,000 ಪ್ರೈಸ್, ಆಮೇಲೆ 300 ನಾಯಿ ಚಾಂಪಿಯನ್ ಮಾಡಿದೀನಿ. ಅದರಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಹೆಸರು ಮಾಡಿಬಿಟ್ಟಿದ್ದೀನಿ. HR ಲಾರಿಲಿ ಡಾಗ್ಗಳನ್ನ ಆ ಟೈಮಲ್ಲೇ ಕರ್ಕೊಂಡು ಹೋಗ್ತಾ ಇದ್ದೆ. ಇವಾಗ ನೀವು ಗೊತ್ತಿರಂಗೆ 1 CR ಡಾಗ್ ಅಂತ ಕೊರಿಯನ್ ಮ್ಯಾಸ್ಟಿಫ್ ಅಂತ, 8 CR ಅಲಸ್ಕನ್ ಮ್ಯಾಲೆಮ್ಯೂಟ್ ಅಂತ, 10 CR ಟಿಬೆಟಿಯನ್ ಮ್ಯಾಸ್ಟಿಫ್ ಅಂತ, 20 CR ಕೊಕೇಶನ್ ಶೆಪರ್ಡ್ ಅಂತ. ಮೊನ್ನೆ ಬಂದು 50 ಕೋಟಿ ನಾಯಿ ಅಂತಾನೆ ಒಂದು ನೈಟಲ್ಲಿ ಇಂಡಿಯಾ ಬಿಟ್ಟು ಆಚೆ 2,000 TV ಚಾನಲಲ್ಲಿ ಬಂದಿದೆ. ಮೋದಿ ಸರ್ದು ಎಷ್ಟು ಚಾನಲ್ ಬಂದಿದೆ, ಯಾವ ದೇಶ, ಯಾವ ಕಂಟ್ರಿ, ಯಾವ ಭಾಷೆ ನೀವ್ ಹೇಳಿ, ಅಲ್ಲಿ ನಂದು ಇಂಟರ್ವ್ಯೂ ತೋರಿಸ್ತೀನಿ. ಆ ಲೆವೆಲ್ಗೆ ಬಂದು ಇಡಿನೂ ರೈಡ್ ಆಯಿತು. ಅದು 1.5 ಅವರಲ್ಲಿ ಸಾಲ್ವ್ ಆಯಿತು. ಏನು ಕೇಸು ಆಗಿಲ್ಲ, ಏನೂ ಆಗಿಲ್ಲ. ಅಂದರೆ ಸ್ವಲ್ಪ ಮೀಡಿಯಾ ಅವರು ಕೆಟ್ಟದಾಗ ಅಪ್ಸಿದ್ರು, ಆದರೆ ಅದರಿಂದ ನಾನು ಈ ಸಲ ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀನಿ. 2 ಮೂವಿ ಹೀರೋ ಆಗಿ ಮಾಡ್ತಾ ಇದ್ದೀನಿ. ಅದರಿಂದ ನನಗೆ ಒಳ್ಳೊಳ್ಳೆ ಅವಕಾಶ ಬಂತು. ಇವಾಗ ನನ್ನ ಪೇಮೆಂಟ್ 2.5 ಲಕ್ಷ, 1 ಅವರ್ಗೆ ಇದ್ದಿದ್ದಕ್ಕೆ 10 ಲಕ್ಷ ಆಗಿದೆ. ಆಮೇಲೆ ನನ್ನ ಪ್ರಮೋಷನ್ ಬ್ಯಾಡ್ ಆಗಿ ಮಾಡಿರೋ ಚಾನಲ್ ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ಸೊ ರೀಚ್ ಈ ತರ ಯುವರ್ ಏಸಿಂಗ್ ಇನ್ ದಿಸ್ ಇಂಡಸ್ಟ್ರಿ ಸರ್, ಖಂಡಿತ. ಸೊ ತುಂಬಾ ಕಂಟ್ರೀಸ್ ಅಲ್ಲಿ ನೀವು ಡಾಗ್ ಬ್ರೀಡಿಂಗ್ ಮಾಡಿದಿರಾ. ಸೊ ಡ್ಯೂ ಹ್ಯಾವ್ ಲೆಕ್ಕ ಇದೆನಾ ಎಷ್ಟು ಕಂಟ್ರೀಸ್ ಅಂತ? ಕಂಟ್ರೀಸ್ ಇಂದ ರೇರೆಸ್ಟ್ ಬ್ರೀಡು ಅಂದ್ರೆ ಇಂಡಿಯಾಲಿ ಫಸ್ಟ್ ಟೈಮ್. ಅಂದ್ರೆ ನಾನ್ ತರ ಅಂತ ಬ್ರೀಡು ಇಂಡಿಯಾಲಿ ಯಾರ ಹತ್ರನೂ ಇರಲ್ಲ. ಆಮೇಲೆ ವರ್ಲ್ಡ್ ಅಲ್ಲೂ ತುಂಬಾ ರೇರ್ ಬ್ರೀಡ್ ಇರುತ್ತೆ. ಅಂದ್ರೆ ಪಾಂಡೋ ಡಾಗ್ ಬಂದು ಕಿನ್ಲಿಂಗ್ ಪಾಂಡೋ ಅಂತ, ರೆಡ್ ಅಂಡ್ ವೈಟ್ ಪಾಂಡಾ. ಅದು ಬಂದು ಚೈನಾಲ್ಲೂ ಆ ಕಲರ್ ಇಲ್ಲ. ಅಂದ್ರೆ ಎಲ್ಲರ ಹತ್ರ ಬ್ಲ್ಯಾಕ್ ಅಂಡ್ ವೈಟ್ ಇದೆ, ನನ್ನ ಹತ್ರ ಬಂದು ರೆಡ್ ಅಂಡ್ ವೈಟ್ ಇದೆ. ಅದು ವರ್ಲ್ಡ್ ಅಲ್ಲಿ ಒಂದೇ ಇರೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಮೊನ್ನೆ 50 ಕೋಟಿ ನಾಯಿ ಅಂತ ವುಲ್ಫ್ ಡಾಗ್ ಲಾಂಚ್ ಮಾಡಿದೆ. ಅದು ವುಲ್ಫ್ ಕ್ರಾಸ್ ಆಗಿ ಹುಟ್ಟಿರೋದು. ಅದನ್ನು ಬಂದು ಇಂಡಿಯಾಲ್ ನಾನು ಒಬ್ಬನ ಹತ್ರನೇ ಇರೋದು. ಆಮೇಲೆ ವರ್ಲ್ಡ್ ಅಲ್ಲೂ 1 ಲೇಡಿ ಹತ್ರ ಬಿಟ್ಟು ಇನ್ ಯಾರ ಹತ್ರನೂ ಇಲ್ಲ. ವಾವ್ ಸರ್, which is going nuts. I mean superb. I think it's a spectacular thing to know about you. ತುಂಬಾ ಖುಷಿ ಆಗ್ತಾ ಇದೆ. ಒಳಗಡೆ ತುಂಬಾನೇ ಕಾರ್ಯಕ್ರಮ ಚೆನ್ನಾಗಿದೆ. ನೀವು ಎಂಜಾಯ್ ಮಾಡಿ. ಮತ್ತೆ ನೆಕ್ಸ್ಟ್ ಇಯರ್ ಇಲ್ಲೇ ಬರಬೇಕು. ಖಂಡಿತ ತುಂಬಾ ವರ್ಷ ನೆಕ್ಸ್ಟ್ ಇಯರ್ ಬರೋ ಅಷ್ಟಕ್ಕೆ ನನ್ನ ಮಗನ ಹೀರೋ ಮಾಡಿ ಕರ್ಕೊಂಡ್ ಬರ್ತೀನಿ. ಹೀರೋ ಅಂಡ್ ನೀವು ಬಿಗ್ ಬಾಸ್ ವಿನ್ನರ್ ಆಗಿ ಬರಬೇಕು. ವಿನ್ನರ್ ಆಗಲ್ಲ, 1 ತಿಂಗಳು ಹೋಗ್ಬಿಟ್ಟು ವಾಪಸ್ ಬಂದ್ಬಿಡ್ತೀನಿ. ನನಗೆ ಅಷ್ಟೊಂದು ದಿನ ಇರಕ್ಕಾಗಲ್ಲ. ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಸರ್, ಎಂಜಾಯ್ ಮಾಡಿ. ಥ್ಯಾಂಕ್ ಯು.